ಗಿಲ್ ಅವ್ರಿಗೆ ಇನ್ನಷ್ಟು ಅವಕಾಶ ಕೊಡಬೇಕಾಗಿದೆ. ಬ್ಯಾಟ್ಸ್ಮನ್ ಆಗಿ ತನ್ನ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇನ್ನು ಕ್ಯಾಪ್ಟನ್ನಾಗಿ ಇನ್ನೂ ಸ್ವಲ್ಪ ಪರೀಕ್ಷೆ ಮಾಡುವಂಥದ್ದು. ಯಾಕಂದರೆ ಕೆಲವೊಂದನ್ನು ನಾವು ನೀರಿಗೆ ಇಳಿದಾಗ ಈಜೋದು ಗೊತ್ತಾಗ್ತದೆ. ನಾವು ಎಷ್ಟೋ ಪ್ರತಿಭಾವಂತಿದ್ರು, ಎಷ್ಟೋ ಧೈರ್ಯವಂತಿದ್ರು, ನೀರಾಗಿ ಇಳಿದಾಗ ಸೆಳವಿಗೆ ಸಿಕ್ಕಾಗ ನಮ್ಮ ಶಕ್ತಿ ಏನು ಗೊತ್ತಾಗ್ತದೆ. ಆಗ ಹೊಸ ಹೊಸ ಟೆಕ್ನಿಕ್ಗಳನ್ನ ಕಲಿಯುವಂಥ, ಹೊಸ ಹೊಸ ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂಥ ಬರ್ತಾವೆ. ಜೊತೆಗೆ ಅದನ್ನು ಪ್ರಯೋಗ ಮಾಡುವಂಥ ಒಂದು ಸಂಯಮತೆಯೂ ಬರ್ತಾ ಹೋಗ್ತದೆ. ಯಾಕಂದ್ರೆ ಹೊಸದನ್ನು ಪ್ರಯೋಗ ಮಾಡೋ ಮುಂದೆ ಅಲ್ಲಿ ಎರಡೂ ಇರ್ತದೆ, ಗೆಲುವು ಇರ್ತದೆ, ಸೋಲು ಇರ್ತದೆ. ಗೆಲ್ಲಬೋದು, ಸೋಲ್ಬೋದು. ಅಂಥ ಸಂದರ್ಭದಲ್ಲೇ ಒಂದು ಮನುಷ್ಯನ ಮೇಲೆ ನಮ್ಮ ಸ್ಥಿಮಿತ ಬೇಕಾಗ್ತದೆ. ಕ್ಯಾಪ್ಟನ್ನ ಮತ್ತು ಕೋಚ್ ಇವರಿಬ್ಬರು ಏನಪ್ಪ ಅಂದರೆ ಎಲ್ಲನೂ ಇರಬೇಕಾಗಿದೆ. ಕ್ಯಾಪ್ಟನ್ನಲ್ಲೇ ಪ್ರತಿಯೊಬ್ಬ ಆಟಗಾರನ ಪ್ಲಸ್ ಮೈನಸ್ ಮತ್ತು ಎದುರಾಳಿಯ ಆಟಗಾರನ, ವಿರುದ್ಧದ ಆಟಗಾರನ ಪ್ರತಿಯೊಂದು ದೋಷ ಮತ್ತು ಗುಣಗಳನ್ನು ತಿಳ್ಕೊಬೇಕಾಗ್ತದೆ. ಆ ದಿಶೆಯಲ್ಲೇ ತನ್ನ ಬಾಲಿಂಗ್ ರಚನೆ, ಫೀಲ್ಡಿಂಗ್ ರಚನೆ ಎಲ್ಲನೂ ಮಾಡಬೇಕಾಗ್ತದೆ. ಬರೀ ಕೇವಲ ಕ್ಯಾಪ್ಟನ್ ಅದರಪ್ಪ ಅಂತ ಏನೂ ಅಂತಲ್ಲ. ಯಾಕಂದ್ರೆ ಫಸ್ಟ್ ಅಷ್ಟೇ ಲಾಸ್ಟಿಗೆ ಬಂದಂಗೆ ಪಂತ ಮತ್ತು ಇನ್ನೊಬ್ಬರು ಕೆಲವರು ಅಲ್ಲಿ ಡೈರೆಕ್ಷನ್ ಮಾಡೋದನ್ನು ಸೂಕ್ಷ್ಮ ಅಬ್ಸರ್ವ್ ಮಾಡಿ ನೋಡಿದರೆ ಗಿಲ್ ಅವ್ರ ಮೇಲೆ, ಅವ್ರ ಮನಸ್ಸಿನ ನಮ್ಮ ಗಿಲ್ ಅವ್ರ ಮನಸ್ಸಿನ ಮೇಲೆ ಒಂದಿಷ್ಟು ಪ್ರಭಾವ ಆಗ್ಯದಪ್ಪ ಈ ಸೋಲು ಅನ್ನುವಂಥದ್ದು. ಅದಕ್ಕಾಗಿ ಆದರೂ ಸಹಿತ ನಮ್ಮ ಗಿಲ್ ಅವ್ರಿಗೆ ಏನಪ್ಪ ಅಂದ್ರೆ ಇನ್ನೂ ಅಷ್ಟು ಅವಕಾಶ ಇರುತ್ತೆ. ಈಗ ಹೇಳಿದಂಗೆ ಜೊತೆಗೆ ಬಾಲಿಂಗ್ದಲ್ಲೂ ಸಹಿತ ಇನ್ನೂ ವೈವಿಧ್ಯತೆ ಬರಲಿ, ಇನ್ನೂ ಶಾರ್ಪ್ನೆಸ್